ನಮಸ್ಕಾರ ಸ್ನೇಹಿತರೆ. ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಹಾಗಾದ್ರೆ ಇವರ ಬಗ್ಗೆ ನಿಮ್ಗೆಷ್ಟು ಗೊತ್ತು? ಯೋಗೇಶ್ ಗೌಡರ ಮೇಲೆ ವಿನಯ್ ಕುಲಕರ್ಣಿಗೆ ಏನ್ ಸಿಟ್ಟು? ಎಷ್ಟು ಸಲ ಗೆದ್ದು ಶಾಸಕರಾಗಿದ್ದಾರೆ? ಓದಿರೋದು ಎಷ್ಟು? ಇವರ ಕುಟುಂಬದ ಹಿನ್ನೆಲೆ ಗೊತ್ತಾ? ಪತ್ನಿ, ಮಕ್ಕಳು ಯಾರು? ಮಾಡಿರೋ ಆಸ್ತಿ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1968 ನವೆಂಬರ್ 7ರಂದು ವಿನಯ್ ಜನನ. ಶಾಸಕ ವಿನಯ್ ಕುಲಕರ್ಣಿ 1968 ನವೆಂಬರ್ 7ರಂದು ಜನಿಸಿದ್ರು. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಗುಮ್ಗೋಲ್ ಇವರ ಹುಟ್ಟೂರು. ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ. ಇವರ ಮುತ್ತಜ್ಜ ಬ್ರಿಟಿಷರ ಕಾಲದಲ್ಲಿ ವಕೀಲಿ ವೃತ್ತಿಯಿಂದ ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಇವರ ಅಜ್ಜ MK ಕುಲಕರ್ಣಿ ನವಲಗುಂದ ಕ್ಷೇತ್ರದಿಂದ 4 ಸಲ ಗೆದ್ದು MLA ಆಗಿದ್ರು. ಆದರೆ ಕುಲಕರ್ಣಿ ತಂದೆ ರಾಜಶೇಖರಪ್ಪ ಕುಲಕರ್ಣಿ ರೈತರಾಗಿದ್ದು 400 ಎಕರೆಯಷ್ಟು ಜಮೀನು ಹೊಂದಿದ್ರು. ಊರಿಗೆ ಹಿರಿಯರಾಗಿದ್ದು ಜನ ಏನೇ ಸಮಸ್ಯೆ ಆದ್ರೂ ಪೊಲೀಸ್, ಕೋರ್ಟ್ ಅಂತ ಹೋಗದೆ ಇವರ ಮನೆಗೆ ಬರ್ತಿದ್ರು. ಇಂಥ ಕುಟುಂಬದಲ್ಲಿ ಜನಿಸಿದ ವಿನಯ್ ಕುಲಕರ್ಣಿ ಬಾಲ್ಯ ತುಂಬಾ ಆರಾಮದಾಯಕವಾಗಿತ್ತು. ಬಳ್ಳಾರಿಯಲ್ಲಿ SSLC ಮುಗಿಸಿದ ಇವರು ಧಾರವಾಡದ JSS ಕಾಲೇಜಿನಲ್ಲಿ PUC ಕಂಪ್ಲೀಟ್ ಮಾಡಿದ್ರು. ಕಾಲೇಜು ದಿನಗಳಲ್ಲೇ ನಾಯಕತ್ವದ ಗುಣ. ಕೃಷಿಯಲ್ಲಿ ಆಸಕ್ತಿ ಹೊಂದಿದ್ದ ವಿನಯ್ ಕುಲಕರ್ಣಿ ನಂತರದಲ್ಲಿ ಧಾರವಾಡದ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಕಾಲೇಜಿನಲ್ಲಿ BSc ತಗೊಂಡ್ರು. ವಿನಯ್ ಕುಲಕರ್ಣಿ BSc ಓದುತ್ತಿದ್ದಾಗ ಮೊದಲ ವರ್ಷವೇ ಸ್ಟೂಡೆಂಟ್ ಯೂನಿಯನ್ನ ಅಧ್ಯಕ್ಷರಾಗಿ ನೇಮಕವಾದ್ರು. ಆದರೆ BSc ಕಂಪ್ಲೀಟ್ ಮಾಡಲಿಲ್ಲ. ನಂತರ ವಿನಯ್ ಕುಲಕರ್ಣಿ ಕೃಷಿಯಲ್ಲಿ ಬ್ಯುಸಿಯಾದ್ರು. ಕೇವಲ 6 ಹಸುಗಳೊಂದಿಗೆ 1992ರಲ್ಲಿ ವಿನಯ್ ಡೈರಿ ಶುರು ಮಾಡಿದ್ರು. ಇಂದು ಅದೇ ಡೈರಿ 1700 ಹಸುಗಳನ್ನು ಹೊಂದಿದ್ದು ದೊಡ್ಡ ಡೈರಿಗಳಲ್ಲಿ ಒಂದಾಗಿದೆ. 1996ರಲ್ಲಿ ಧಾರವಾಡದ ಅಗ್ರಿಕಲ್ಚರ್ ಕಾಲೇಜ್ ಸ್ಟೂಡೆಂಟ್ ಫೆಡರೇಷನ್ನ ಅಧ್ಯಕ್ಷರಾಗಿ ಸೆಲೆಕ್ಟ್ ಆದರು. ಇವರು ಕೃಷಿ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿದ್ರಿಂದ 1997ರಲ್ಲಿ ಅಗ್ರಿ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ವಿನಯ್ ಕುಲಕರ್ಣಿ 1998ರಲ್ಲಿ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ವೇಳೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ ವಿನಯ್ ಕುಲಕರ್ಣಿ 2000ನೇ ಇಸವಿಯಲ್ಲಿ ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾದರು. 2002ರಲ್ಲಿ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರೂ ಆದರು. ಇವರಿಗೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸೋ ಆಸೆ ಇತ್ತು. ಆದರೆ 2004ರಲ್ಲಿ ಕಾಂಗ್ರೆಸ್ನಿಂದ ಇವರಿಗೆ ಟಿಕೆಟ್ ಸಿಗಲಿಲ್ಲ. ಹೀಗಾಗಿ ಪಕ್ಷೇತರವಾಗಿ ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ಕಣಕ್ಕೆ ಇಳಿದ್ರು. ವಿನ್ ಕೂಡ ಆದರು. ಇದಾದ್ಮೇಲೆ ಮತ್ತೆ ಕಾಂಗ್ರೆಸ್ ಸೇರ್ಪಡೆಯಾದರು. 2008ರಲ್ಲಿ ಸೋಲು, ಮತ್ತೆ ಗೆಲುವು. 2008ರಲ್ಲಿ ಧಾರವಾಡ ಗ್ರಾಮೀಣ ಕ್ಷೇತ್ರ ಧಾರವಾಡ ಕ್ಷೇತ್ರದಲ್ಲಿ ವಿಲೀನವಾಯಿತು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದಿದ್ದ ವಿನಯ್ ಕುಲಕರ್ಣಿಗೆ ಸೋಲಾಯಿತು. 2013ರಲ್ಲಿ ಮತ್ತೆ ವಿನ್ ಆದ್ರು. 2014ರಲ್ಲಿ ಲೋಕಸಭಾ ಚುನಾವಣೆಗೆ ಧಾರವಾಡದಲ್ಲಿ ಸ್ಪರ್ಧಿಸಿದ್ರು. ಆದರೆ ಬಿಜೆಪಿಯ ಪ್ರಹ್ಲಾದ್ ಜೋಶಿ ವಿರುದ್ಧ ಸೋಲು ಕಂಡ್ರು. ನಂತರದಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾಗಿಯೂ ಕೆಲಸ ಮಾಡಿದ್ರು. ಆದರೆ 2018ರ ಚುನಾವಣೆಯಲ್ಲಿ ಮತ್ತೆ ಸೋಲು ಅನುಭವಿಸಿದ್ರು. 2019ರ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸಿ ಪ್ರಹ್ಲಾದ್ ಜೋಶಿ ವಿರುದ್ಧ ಸೋಲು ಕಂಡ್ರು. ಯೋಗೇಶ್ ಗೌಡನ ಎತ್ತಿಸಿದ್ರ ವಿನಯ್. 2016ರಲ್ಲಿ ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಜೆಪಿ ನಾಯಕ ಯೋಗೇಶ್ ಗೌಡ ಹತ್ಯೆಯಾಯಿತು. ಜಿಮ್ಗೆ ನುಗ್ಗಿದ ಕಿಡಿಗೇಡಿಗಳು ಮೈ ಹುರಿಗೊಳಿಸಿಕೊಳ್ತಿದ್ದಾಗಲೇ ಪುಡಿಗೊಳಿಸಿ ಬಿಟ್ಟಿದ್ರು. ಈ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಹೆಸರು ಕೇಳಿಬಂತು. ಯಾಕಂದ್ರೆ ಈ ಹಿಂದೆ ಯೋಗೇಶ್ ಗೌಡಗೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಗಾದಿ ಸಿಗಲು ವಿನಯ್ ಕುಲಕರ್ಣಿ ಕಾರಣರಾಗಿದ್ರು. ಒಪ್ಪಂದದಂತೆ 1 ವರ್ಷದ ಬಳಿಕ ಯೋಗೇಶ್ ಗೌಡ ಕುರ್ಚಿ ಬಿಟ್ಟು ಕೊಡ್ಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡರನ್ನ ದ್ವೇಷಿಸೋಕೆ ಶುರು ಮಾಡಿದ್ರು. ಆದ್ರೆ ಮುಂದಿನ ಚುನಾವಣೆ ದಿನವೇ ಯೋಗೇಶ್ ಗೌಡ ಅರೆಸ್ಟ್ ಆಗ್ಬಿಟ್ರು. ಆದ್ರೆ ಜೈಲಿನಲ್ಲಿದ್ರು ಆ ಚುನಾವಣೆಯಲ್ಲಿ ಯೋಗೇಶ್ ಗೌಡ ವಿನ್ ಆಗ್ಬಿಟ್ರು. ಇದು ವಿನಯ್ ಕುಲಕರ್ಣಿ ವರ್ಚಸ್ಸಿಗೆ ಮತ್ತಷ್ಟು ಪೆಟ್ಟು ಕೊಡ್ತು. ಇದರ ನಡುವೆ ಯೋಗೇಶ್ ಗೌಡ ರಿಲೀಸ್ ಬಳಿಕ ವಿನಯ್ ಕುಲಕರ್ಣಿ ಜೊತೆ ಮಾತಿನ ಚಕಮಕಿ ಕೂಡ ನಡೆದ್ಬಿಡ್ತು.
ಇದೇ ಕಾರಣಕ್ಕೆ ವಿನಯ್ ಕುಲಕರ್ಣಿ ಇಂತಹದ್ದೊಂದು ನಿರ್ಧಾರಕ್ಕೆ ಬಂದ್ರು ಅನ್ನೋದು ಆರೋಪವಾಗಿತ್ತು. 3 ವರ್ಷ ಕಳೆದ ಬಳಿಕ ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಪ್ರಕರಣವನ್ನ ಸಿಬಿಐಗೆ ವಹಿಸಲಾಯಿತು. ಸಿಬಿಐ ತನಿಖೆ ನಡೆದ ನಂತರ ವಿನಯ್ ಕುಲಕರ್ಣಿಯನ್ನ 15ನೇ ಆರೋಪಿಯನ್ನಾಗಿ ಮಾಡಿ 21 ಆರೋಪಿಗಳ ಪಟ್ಟಿ ರೆಡಿ ಮಾಡ್ತು. ಅದರಂತೆ 2020ರಲ್ಲಿ ವಿನಯ್ ಕುಲಕರ್ಣಿ ಅರೆಸ್ಟ್ ಆದ್ರು. 15ನೇ ಆರೋಪಿಯಾಗಿದ್ದ ಇವರು ಸುಮಾರು 9 ತಿಂಗಳ ಕಾಲ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿದ್ರು. 2021ರಲ್ಲಿ ಜೈಲಿನಿಂದ ಹೊರಬಂದ್ರು. ಧಾರವಾಡಕ್ಕೆ ಹೋಗದಂತೆ ಕೋರ್ಟ್ ನಿಷೇಧ ವಿಧಿಸಿತ್ತು. 2023ರಲ್ಲಿ ಮತ್ತೆ ಗೆಲ್ಲಿಸಿದ ಜನ 2023ರಲ್ಲಿ ಚುನಾವಣೆಗೆ ಧಾರವಾಡದಿಂದ ಸ್ಪರ್ಧಿಸಿದ್ರು. ಕ್ಷೇತ್ರ ಪ್ರವೇಶಕ್ಕೆ ಅನುಮತಿ ಇರಲಿಲ್ಲ. ಆಗ ಇವರ ಪತ್ನಿ ಶಿವಲೀಲಾ ಮತ್ತವರ ಮಕ್ಕಳು ಮುಂದೆ ನಿಂತು ಪ್ರಚಾರ ಮಾಡಿದ್ರು. ಅಚ್ಚರಿ ಎಂಬಂತೆ ಈ ಚುನಾವಣೆಯಲ್ಲಿ ವಿನಯ್ ಕುಲಕರ್ಣಿ ಮತ್ತೆ ವಿನ್ ಆದ್ರು. ಆದ್ರೆ ನಂತರ ಬಂದ 2024ರ ಲೋಕಸಭೆ ಚುನಾವಣೆ ವೇಳೆ ವಿನಯ್ ಕುಲಕರ್ಣಿ ಧಾರವಾಡ ಕ್ಷೇತ್ರಕ್ಕೆ ಎಂಟ್ರಿ ಕೊಡಲು ಮತದಾನ ಮಾಡಲು ಕೋರ್ಟ್ ಅವಕಾಶ ನೀಡಿತ್ತು. 4 ವರ್ಷಗಳ ನಂತರ ವಿನಯ್ ಕುಲಕರ್ಣಿ ಧಾರವಾಡಕ್ಕೆ ಕಾಲಿಟ್ಟು ವೋಟ್ ಮಾಡಿದ್ರು. ಆದ್ರೆ 2025ರಲ್ಲಿ ಬೇಲ್ ಕ್ಯಾನ್ಸಲ್ ಆಗಿದ್ರಿಂದ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಮಹತ್ವದ ತೀರ್ಪು ಕೊಟ್ಟಿದೆ. ಪ್ರಶಸ್ತಿ ಮತ್ತು ಸಮಾಜ ಸೇವೆಯಲ್ಲೂ ಹೆಸರು. ವಿನಯ್ ಕುಲಕರ್ಣಿ ಮುತ್ತಜ್ಜ ಧಾರವಾಡದ ಮುರುಘಾ ಮಠಕ್ಕೆ 76 ಎಕರೆ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ರು. 2013ರಲ್ಲಿ ವಿನಯ್ ಕುಲಕರ್ಣಿ ವಿಶ್ವದೀಪ್ ಫೌಂಡೇಶನ್ ಶುರು ಮಾಡಿದ್ದು ಅದರ ಮೂಲಕ ಸಮಾಜ ಸೇವೆ ಮಾಡ್ತಿದ್ದಾರೆ. 2006ರಲ್ಲಿ ಧಾರವಾಡದ ಮುರುಘಾ ಮಠ ಟ್ರಸ್ಟ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. 2008ರಲ್ಲಿ ಇವರಿಗೆ ವಿಶ್ವ ಮಾನವ ಪ್ರಶಸ್ತಿ, ಅತ್ಯುತ್ತಮ ಪ್ರಗತಿಪರ ರೈತ ಅನ್ನೋ ಪ್ರಶಸ್ತಿ ಸಿಕ್ಕಿದೆ. 2010ರಲ್ಲಿ ಹಿಂದಿ ಪ್ರಚಾರ ಸಭಾದ ಅಧ್ಯಕ್ಷರಾಗಿದ್ದ ಇವರಿಗೆ 2011ರಲ್ಲಿ ಸಮಾಜ ಸೇವಾ ಪ್ರಶಸ್ತಿ ಕೂಡ ಒಲಿದಿತ್ತು. 2016ರಲ್ಲಿ ಮೈಸೂರು ಮಿನರಲ್ಸ್ ಲಿಮಿಟೆಡ್ನ ಅಧ್ಯಕ್ಷ ಹುದ್ದೆಗೂ ಏರಿದ್ರು. ಕುಟುಂಬ ಹೇಗಿದೆ, ಆಸ್ತಿ ಎಷ್ಟು? ವಿನಯ್ ಕುಲಕರ್ಣಿ ಶಿವಲೀಲಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ವೈಶಾಲಿ ಮತ್ತು ದೀಪಾಲಿ ಅನ್ನೋ 2 ಹೆಣ್ಮಕ್ಕಳಿದ್ದಾರೆ. ಅದೇ ರೀತಿ ಹೇಮಂತ್ ಅನ್ನೋ ಮಗ ಕೂಡ ಇದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇವರೆಲ್ಲ ಒಟ್ಟಾಗಿ ನಿಂತು ವಿನಯ್ ಕುಲಕರ್ಣಿ ಪರವಾಗಿ ಪ್ರಚಾರ ಮಾಡಿದ್ರು. ವಿನ್ ಕೂಡ ಮಾಡಿಸಿದ್ರು. ಅಂದಹಾಗೆ ವಿನಯ್ ಕುಲಕರ್ಣಿ ಕಳೆದ ಚುನಾವಣೆಯಲ್ಲಿ ತಮ್ಮ ಆಸ್ತಿ 19 ಕೋಟಿ ರೂಪಾಯಿ, ಸಾಲ 1,44,00,000 ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇದು ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಜೀವನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.